ಕರ್ನಾಟಕ ರಾಜ್ಯ ಕಾಂಗ್ರೆಸ್ನಲ್ಲಿ ನಾಯಕತ್ವದ ಬದಲಾವಣೆಯ ವಿಚಾರ ಅಥವಾ ನಾಯಕತ್ವ ಬದಲಾವಣೆ ಇಲ್ಲ ಅನ್ನುವಂಥ ವಿಚಾರ ಎರಡೂ ಬಣಗಳಲ್ಲಿ ಜೀವಂತವಾಗಿ ಇನ್ನೂ ಕೂಡ ಇದೆ. ಡಿ ಕೆ ಶಿವಕುಮಾರ್ ಅವರ ಬಣದಲ್ಲಿ ಇಲ್ಲ ಆಗಿಬಿಡುತ್ತೆ, ಡಿ ಕೆ ಶಿವಕುಮಾರ್ ಅವರು CM ಆಗಿಬಿಡ್ತಾರೆ ಅನ್ನುವಂಥ ಕೂಗು ಈ ಕ್ಷಣದವರೆಗೂ ಕೂಡ ಇದೆ. ಅದು ಆಂತರಿಕವಾಗಿದೆ, ಬಹಿರಂಗವಾಗಿಯೂ ಕೂಡ ಶಾಸಕರು ಹೇಳ್ತಾ ಇದ್ದಾರೆ. ಇಲ್ಲ, ಸಿದ್ದರಾಮಯ್ಯನವರು ಬಜೆಟ್ ಮಂಡನೆ ಮಾಡ್ತಾರೆ, ಬಜೆಟ್ ಮಂಡನೆ ಮಾಡಲಿಕ್ಕೆ ಎಲ್ಲ ರೀತಿಯ ತಯಾರಿಗಳನ್ನು ಮಾಡ್ಕೊಳ್ತಾ ಇದ್ದಾರೆ ಅನ್ನುವಂಥ ವಾದವನ್ನು ಸಿದ್ದರಾಮಯ್ಯನವರ ಬಣದಲ್ಲಿ ಗುರುತಿಸಿಕೊಂಡಿರುವಂಥ ನಾಯಕರು, ಸಚಿವರು ಹೇಳ್ತಾ ಇದ್ದಾರೆ. ಇದರ ನಡುವೆ ಮತ್ತೊಮ್ಮೆ ಕರ್ನಾಟಕ ರಾಜ್ಯ ರಾಜಕಾರಣದಲ್ಲಿ, ಅದರಲ್ಲೂ ಕೂಡ ಕಾಂಗ್ರೆಸ್ ಪಡಸಾಲೆಯಲ್ಲಿ ನಾಟಿಕೋಳಿ ರಾಜಕಾರಣದ ಸದ್ದು ಮತ್ತೆ ಮುನ್ನೆಲೆಗೆ ಬಂದಿದೆ. ಏನಿದು ನಾಟಿಕೋಳಿ ರಾಜಕಾರಣ ಅನ್ನುವಂಥದ್ದನ್ನು ನೋಡುವಂಥದ್ದಾದರೆ, ಇಬ್ಬರನ್ನೂ ಕೂಡ ಮೊನ್ನೆ ರಾಹುಲ್ ಗಾಂಧಿಯವರು ಮೈಸೂರಿನ ವಿಮಾನ ನಿಲ್ದಾಣಕ್ಕೆ ಬಂದಂಥ ಸಂದರ್ಭದಲ್ಲಿ ಆ ಇಬ್ಬರನ್ನೂ ನಾಯಕರನ್ನ, ಸಿದ್ದರಾಮಯ್ಯನವ್ರನ್ನ ಮತ್ತು ಡಿ ಕೆ ಶಿವಕುಮಾರ್ ಅವ್ರನ್ನ ಇಬ್ಬರನ್ನೂ ಕೂಡ ಭೇಟಿ ಮಾಡಿದ್ರು. ಭೇಟಿಯಾದಂಥ ಸಂದರ್ಭದಲ್ಲಿ ಒಂದಷ್ಟು ಹಕ್ಕೊತ್ತಾಯಗಳು ಸಿದ್ದರಾಮಯ್ಯನವರು ಕೂಡ ಮಾಡಿದ್ರು ಮತ್ತು ಡಿ ಕೆ ಶಿವಕುಮಾರ್ ಅವರು ಕೂಡ ಮಾಡಿದ್ರು. ಆದರೆ ಮಾಡುವಂಥ ಸಮಯದಲ್ಲಿ ಇಬ್ಬರಿಗೂ ಕೂಡ ದೆಹಲಿಗೆ ಬರುವಂತೆ ಸೂಚನೆಯನ್ನು ರಾಹುಲ್ ಗಾಂಧಿಯವರು ಕೊಟ್ಟಿದ್ದರು ಅನ್ನೋಂಥ ಮಾಹಿತಿ ಅವರು ಹೋದ ನಂತರದಲ್ಲಿ ಒಂದಷ್ಟು ಹೊರಗಡೆ ಬಂತು. ಇದಾದ ನಂತರದಲ್ಲಿ ಡಿ ಕೆ ಶಿವಕುಮಾರ್ ಅವರು ಇವತ್ತು ದೆಹಲಿಗೆ ಹೋಗಿದ್ದಾರೆ. ಪ್ರಮುಖವಾಗಿ ಪಂಚರಾಜ್ಯಗಳ ಚುನಾವಣೆಯನ್ನು ಯಾವ ರೀತಿ ಗೆಲ್ಲಬೇಕು, ಪ್ರಮುಖವಾಗಿ ಕೇರಳ ಮತ್ತು ತಮಿಳುನಾಡು ಸೇರಿದಂತೆ ಬೇರೆ 5 ರಾಜ್ಯಗಳ ಚುನಾವಣೆಯನ್ನು ಯಾವ ರೀತಿ ಫೇಸ್ ಮಾಡಬೇಕು, ಯಾವುದನ್ನು ಪ್ಲಸ್ ಮಾಡಬೇಕು, ಯಾವುದನ್ನು ಮೈನಸ್ ಮಾಡಬೇಕು ಅನ್ನೋಂಥ ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಇದೆ. ಹಾಗಾಗಿನೇ ಆ ಸಭೆಯ ಆ ಚುನಾವಣೆಯ ಹಿನ್ನೆಲೆಯಲ್ಲಿ ವೀಕ್ಷಕರ ಸಭೆಯನ್ನು ನಡೆಸಲಿಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಮುಂದಾಗಿದೆ. ಸಭೆಯ ಬಳಿಕ ಅಂದರೆ ದೆಹಲಿಯ ಭೇಟಿಯ ಸಂದರ್ಭದಲ್ಲಿ ರಾಹುಲ್ ಗಾಂಧಿಯವ್ರನ್ನ ಪ್ರತ್ಯೇಕವಾಗಿ ಭೇಟಿಯಾಗಬೇಕು ಅನ್ನೋಂಥ ಪ್ರಯತ್ನವನ್ನು CM ಡಿ ಕೆ ಶಿವಕುಮಾರ್ ಅವರು ಮಾಡ್ತಾ ಇದ್ದಾರೆ. ಏಕಾಏಕಿಯಾಗಿ ಇಂಥದ್ದೊಂದು ಪ್ರಯತ್ನ ಡಿ ಕೆ ಶಿವಕುಮಾರ್ ಅವರು ನಿರಂತರವಾಗಿ ಮಾಡ್ತಾ ಇದ್ದಾಗಲೂ ಕೂಡ ರಾಹುಲ್ ಗಾಂಧಿಯವ್ರನ್ನ ಭೇಟಿ ಮಾಡಲಿಕ್ಕೆ ಆಗಿರಲಿಲ್ಲ. ಆದರೆ ಮೊನ್ನೆ ಮೈಸೂರಿನಲ್ಲಿ ನೇರವಾಗಿ ಭೇಟಿಯಾದಂಥ ಸಂದರ್ಭದಲ್ಲಿ ದೆಹಲಿಗೆ ಬನ್ನಿ ಅಂತ ಕೊಟ್ಟಂಥ ಸೂಚನೆ ಹಿನ್ನೆಲೆಯಲ್ಲಿ ಇವತ್ತು ರಾಹುಲ್ ಗಾಂಧಿಯವ್ರನ್ನ ಭೇಟಿ ಮಾಡ್ತಾರಾ, ಭೇಟಿ ಆಗುತ್ತಾ, ಭೇಟಿ ಆದರೆ ಏನು ಸಂದೇಶ ಸಿಗುತ್ತೆ ಅನ್ನೋಂಥ ಕುತೂಹಲ ಸಾಕಷ್ಟು ಜನರಿಗಿದೆ. ಅದು ಸ್ವತಃ ಡಿ ಕೆ ಶಿವಕುಮಾರ್ ಅವ್ರ ಬಣದಲ್ಲಿ ಗುರುತಿಸಿಕೊಂಡಿರುವಂಥ ನಾಯಕರಿಗೂ ಇದೆ, ಸಿದ್ದರಾಮಯ್ಯನವರ ಬಣದಲ್ಲಿ ಗುರುತಿಸಿಕೊಂಡಿರುವಂಥ ನಾಯಕರು, ಸಚಿವರು, ಶಾಸಕರು ಎಲ್ರಿಗೂ ಕೂಡ ಇದೆ. ಇದರ ನಡುವೆ ಸಿದ್ದರಾಮಯ್ಯನವರು ತಮ್ಮ ರಾಜಕೀಯ ಚಾಣಾಕ್ಷ ನಡೆಯನ್ನು ಮತ್ತೆ ಅನುಸರಿಸಲಿಕ್ಕೆ ಶುರು ಮಾಡಿದ್ರ ಅನ್ನೋಂಥ ಒಂದಷ್ಟು ಚರ್ಚೆಗಳು ಜೋರಾಗಿ ನಡೀತಾ ಇದ್ದಾವೆ. ಕಾರಣ ಏನಂತಂದು ಹೇಳಿದ್ರೆ, ಸದ್ಯಕ್ಕೆ ನಾಯಕತ್ವ ಬದಲಾವಣೆ ಇಲ್ಲ ಅನ್ನೋಂಥ ಸಂದೇಶಗಳು ಪದೇ ಪದೇ ಅಂಥದ್ದೊಂದು ಪೂರಕವಾದಂಥ ವಾತಾವರಣಗಳು ಸೃಷ್ಟಿ ಆಗ್ತಾ ಇರೋವಂಥದ್ದು. ಏನಕ್ಕೆ ಅಂತಂದು ಹೇಳಿದ್ರೆ, ಒಂದು ಸ್ಥಳೀಯ ಚುನಾವಣೆಗಳನ್ನು ನಡೆಸುವಂಥ ಜವಾಬ್ದಾರಿ ಆಗಿರ್ಬೋದು, GBA ಚುನಾವಣೆ, ಇದರ ನಡುವೆ ಬಜೆಟ್ ಮಂಡನೆ ಮಾಡುವಂಥದ್ದು, ಅದಕ್ಕೆ ಪೂರ್ವ ತಯಾರಿಗಳನ್ನು ಮಾಡಿಕೊಳ್ಳುವಂಥದ್ದು, ಅದರ ಜೊತೆಗೆ GBA ಎಲೆಕ್ಷನ್ಗೆ ಒಂದು ಗೆಲ್ಲಲೇಬೇಕಾದಂಥ ಅನಿವಾರ್ಯ ಅಂತ ಇರುವಂಥದ್ದು, ಮತ್ತು ಜಂಟಿ ಅಧಿವೇಶನ, 1 ವಾರಗಳ ಕಾಲ ಜಂಟಿ ಅಧಿವೇಶನ, ಎಲ್ಲ ರಾಜಕೀಯ ಚಟುವಟಿಕೆಗಳು ಇರುವಂಥ ಕಾರಣಕ್ಕಾಗಿ ಮಾರ್ಚ್ವರೆಗೂ ಕೂಡ, ಅಂದರೆ ಬಜೆಟ್ ಮಂಡನೆ ಆಗುವವರೆಗೂ ಕೂಡ ಯಾವುದೇ ರೀತಿಯ ನಾಯಕತ್ವ ಬದಲಾವಣೆ ಇಲ್ಲ ಅನ್ನುವಂಥ ಒಂದಷ್ಟು ಪರೋಕ್ಷ ಸಂದೇಶಗಳು ಕೊಡ್ತಾನೆ ಬರ್ತಾ ಇರುವಂಥದ್ದು, ಅಂಥದ್ದೊಂದು ರಾಜಕೀಯ ಸನ್ನಿವೇಶಗಳು ಸೃಷ್ಟಿ ಮಾಡುವಂಥ ಪ್ರಯತ್ನಗಳು ನಡೀತಾ ಇದೆ. ಇದರ ನಡುವೆ ಇವತ್ತು ಆತ ಡಿ ಕೆ ಶಿವಕುಮಾರ್ ಅವರು ದೆಹಲಿಗೆ ಹೋದರೆ, ಇತ್ತ CM ಸಿದ್ದರಾಮಯ್ಯನವರು ತುಮಕೂರಿಗೆ ಹೋಗಿದ್ದಾರೆ. ತುಮಕೂರಿಗೆ ಸರ್ಕಾರದ ಒಂದು ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಹೋದರೂ ಕೂಡ ತಮ್ಮ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿರುವಂಥ ಮತ್ತು ಸಿದ್ದರಾಮೋತ್ಸವ ಕಾಲದಿಂದ ಕಾರ್ಯಕ್ರಮ ಆಯೋಜನೆಯಿಂದ ಹಿಡಿದು ಕಾಂಗ್ರೆಸ್ ಸರ್ಕಾರ ರಚನೆಯಾಗಿ ಸಿದ್ದರಾಮಯ್ಯನವರು CM ಆಗಿ ಅವರ ಕ್ಯಾಬಿನೆಟ್ನಲ್ಲಿ ಸಚಿವರಾಗಿ ಪ್ರಬಲವಾಗಿ ಗಟ್ಟಿಯಾಗಿ ಸಿದ್ದರಾಮಯ್ಯನವರ ಪರವಾಗಿ ಮಾತನಾಡಿದ್ದು ಅಂತಂದು ಹೇಳಿದ್ರೆ ಅದು ರಾಜಣ್ಣ. ಮತ್ತೊಂದು ಕಡೆಗೆ ರಾಜಣ್ಣವರ ನಿವಾಸಕ್ಕೆ ಕಳೆದ ಬಾರಿಯೇ ಅವರ ನಿವಾಸದಲ್ಲಿ ಡಿನ್ನರ್ ಮೀಟಿಂಗ್ ಆಯೋಜನೆ ಆಗಿತ್ತು. ಆ ಒಂದು ಸಂದರ್ಭದಲ್ಲಿ ಕಬ್ಬು ಬೆಳೆಗಾರರ ಹೋರಾಟ ತೀವ್ರ ಸ್ವರೂಪಕ್ಕೆ ಹೋದಂಥ ಕಾರಣಕ್ಕಾಗಿ ಡಿನ್ನರ್ ಮೀಟಿಂಗ್ ಕ್ಯಾನ್ಸಲ್ ಮಾಡುವಂಥ ಪರಿಸ್ಥಿತಿ ಅನಿವಾರ್ಯತೆ ಬಂತು. ಇದೀಗ ಮತ್ತೊಮ್ಮೆ KN ರಾಜಣ್ಣವರ ನಿವಾಸದಲ್ಲಿ ನಾಟಿಕೋಳಿ ಔತಣಕೂಟ ಆಯೋಜನೆ ಆಗಿತ್ತು. ಆ ಒಂದು ಔತಣಕೂಟಕ್ಕೆ CM ಸಿದ್ದರಾಮಯ್ಯನವರು ಕೂಡ ಹೋಗಿದ್ರು, ಜೊತೆಗೆ ಪರಮೇಶ್ವರ್ ಅವರು ಇದ್ರು. ಸಹಜವಾಗಿ ನಾಟಿಕೋಳಿ ಅಂತಂದು ಹೇಳಿದ ಸಂದರ್ಭದಲ್ಲಿ ಈ ಹಿಂದೆ ಯಾಕೆ ಈ ರಾಜಕಾರಣದಲ್ಲಿ ಇದು ಪ್ರಸ್ತುತ ಆಯಿತು ಅಂತಂದು ಹೇಳಿದ್ರೆ, ಇಬ್ಬರೂ ಕೂಡ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರು ಇಬ್ಬರೂ ಕೂಡ ಒಂದು ಪರಸ್ಪರ ನೇರಾನೇರವಾದಂಥ ಅಖಾಡಕ್ಕಿಳಿದಂಥ ಸಂದರ್ಭದಲ್ಲಿ ಕಾಂಗ್ರೆಸ್ AICC ಜನರಲ್ ಸೆಕ್ರೆಟರಿ KC ವೇಣುಗೋಪಾಲ್ ಇಬ್ಬರಿಗೂ ಕೂಡ ನೀವು ಒಗ್ಗಟ್ಟಿನ ಸಂದೇಶವನ್ನು ರವಾನೆ ಮಾಡಬೇಕು, ನೀವು ಅವರ ಮನೆಗೆ ತಿಂಡಿಗೆ ಹೋಗಿ ನಿಮ್ಮ ಮನೆಗೆ ಅವ್ರನ್ನ ಊಟಕ್ಕೆ ಕರೀರಿ ಅನ್ನೋಂಥ ಕೊಟ್ಟಂಥ ಸೂಚನೆಯ ಆಧಾರಿತವಾಗಿ ಡಿ ಕೆ ಶಿವಕುಮಾರ್ ಅವ್ರನ್ನ ಸಿದ್ದರಾಮಯ್ಯನವರು ಅವರ ನಿವಾಸಕ್ಕೆ ಆಹ್ವಾನ ಕೊಟ್ಟಿದ್ದರು. ಆ ಒಂದು ಸಂದರ್ಭದಲ್ಲಿ ಒಂದಷ್ಟು ಟಿಫನ್ ಪಾಲಿಟಿಕ್ಸ್ ಆಯಿತು. ಅದಾದ ನಂತರದಲ್ಲಿ ಡಿ ಕೆ ಶಿವಕುಮಾರ್ ಅವರ ನಿವಾಸಕ್ಕೆ ಸಿದ್ದರಾಮಯ್ಯನವ್ರನ್ನ
ಆಹ್ವಾನ ಮಾಡಲಾಗಿತ್ತು. ಆ ಒಂದು ಸಂದರ್ಭದಲ್ಲಿ ಸಿದ್ದರಾಮಯ್ಯನವರಿಗೆ ಅತಿ ಪ್ರಿಯವಾದಂತಹ ನಾಟಿ ಕೋಳಿ ಸಾರನ್ನು ಉಣಬಡಿಸುವಂತ ಒಂದು ಉಣಬಡಿಸಿದ್ರು. ಇದಾದ ನಂತರದಲ್ಲಿ ಇಬ್ಬರು ಕೂಡ ನಾವು ಬ್ರದರ್ಸ್ ಅನ್ನುವಂಥ ಸಂದೇಶವನ್ನು ರವಾನೆ ಮಾಡಿದ್ರು. ಈ ಸಂದೇಶವನ್ನ ಹೊತ್ತುಕೊಂಡೇ ಚಳಿಗಾಲದ ಅಧಿವೇಶನಕ್ಕೆ ಹೋದ್ರು. ಚಳಿಗಾಲದ ಅಧಿವೇಶನದ ಸಂದರ್ಭದಲ್ಲಿ ಅಲ್ಲೂ ಕೂಡ ಒಂದಷ್ಟು ಪ್ರತ್ಯೇಕವಾದಂಥ ಡಿನ್ನರ್ ಮೀಟಿಂಗ್ಗಳು ಜೋರಾಗಿ ನಡೀತು. ಇದೆಲ್ಲವೂ ಕೂಡ ಡಿನ್ನರ್ ಮೀಟಿಂಗ್ಗಳು ನಡೀತಾ ಇತ್ತು. ನಾಯಕತ್ವ ಬದಲಾವಣೆ ವಿಚಾರ ಬೂದಿ ಮುಚ್ಚಿದ ಕೆಂಡದಂತೆ ಇರುವಂಥ ಪರಿಸ್ಥಿತಿಯಲ್ಲೇ ಈಗ ಮತ್ತೊಮ್ಮೆ ರಾಹುಲ್ ಗಾಂಧಿಯವರು ಒಂದು ಇಬ್ಬರಿಗೂ ಕೂಡ ದೆಹಲಿಗೆ ಬರುವಂತ ಕೊಟ್ಟಂತ ಸೂಚನೆ ಮತ್ತೆ ರಾಜಕೀಯ ಪಡಸಾಲೆಯಲ್ಲಿ ಸಾಕಷ್ಟು ಚರ್ಚೆಗೆ ನಾಂದಿ ಆಡಿರುವಂಥದ್ದು. ಇವತ್ತು ಕೂಡ ರಾಜಣ್ಣವರ ನಿವಾಸಕ್ಕೆ ಸಿದ್ದರಾಮಯ್ಯನವರು ಭೇಟಿ ಮಾಡಿರುವಂಥದ್ದು ಕೇವಲ ಒಂದು ಔಪಚಾರಿಕ ಅಂತ ಹೇಳಿದಾಗಲೂ ಕೂಡ ರಾಜಕಾರಣಿಗಳು ಸೇರಿದಂಥ ಸಂದರ್ಭದಲ್ಲಿ ರಾಜಕೀಯ ಮಾತು ಇದ್ದೇ ಇರುತ್ತೆ. ಅದರಲ್ಲೂ ಕೂಡ ಪ್ರಮುಖವಾಗಿ ಹೈಕಮಾಂಡ್ ಹೇಳಿದಾಗಲೂ ಕೂಡ ಹೈಕಮಾಂಡ್ಗೆ ಮನವರಿಕೆ ಮಾಡುವಂತಹ ಪ್ರಯತ್ನವನ್ನ ಸಿದ್ದರಾಮಯ್ಯನವರು ಮಾಡಿದಂಥ ಸಂದರ್ಭದಲ್ಲೂ ಕೂಡ ಸ್ಟ್ರಿಕ್ಟ್ ಆಕ್ಷನ್ ಆಗಬೇಕು ಅನ್ನೋ ಕಾರಣಕ್ಕಾಗಿ ಸಚಿವ ಸ್ಥಾನದಿಂದ ವಜಾವನ್ನ ಮಾಡುವಂತ ಪರಿಸ್ಥಿತಿ ನಿರ್ಮಾಣ ಆಯಿತು. ಇದೀಗ ಅವರನ್ನ ಮತ್ತೆ ಸಚಿವ ಸಂಪುಟಕ್ಕೆ ಸೇರಿಸಿಕೊಳ್ಳಬೇಕು ಅನ್ನೋಂಥ ಪ್ರಯತ್ನ ಒತ್ತಾಯ ಈಗ ಕೇಳಿ ಬಂದಿರುವಂಥ ಹಿನ್ನೆಲೆಯಲ್ಲಿ ಮತ್ತು ಅವರ ಸ್ಥಾನ ಸಚಿವ ಸ್ಥಾನದಿಂದ ಕಳೆದುಕೊಂಡ ನಂತರದಲ್ಲಿ ರಾಜಣ್ಣವರ ಸ್ಥಾನದಿಂದ ತೆರವಾದಂಥ ಸಂದರ್ಭದಲ್ಲಿ ಆ ಖಾತೆಯನ್ನ ಸಿಎಂ ಸಿದ್ದರಾಮಯ್ಯನವರೇ ನಿಭಾಯಿಸ್ತಾ ಇರುವಂಥ ಹಿನ್ನೆಲೆಯಲ್ಲಿ ಈ ಒಂದು ಕ್ಷೇತ್ರಕ್ಕೂ ಮತ್ತೆ ಅಪೆಕ್ಸ್ ಬ್ಯಾಂಕ್ನ ಚುನಾವಣೆ ಇದೆ, ಇದಕ್ಕೊಂದು ಎಲ್ಲೋ ಒಂದು ಕಡೆ ಲಿಂಕ್ ಇದೆ ಅನ್ನುವಂಥ ಚರ್ಚೆಗಳಿರುವಂಥದ್ದು. ಮತ್ತೆ ಅಪೆಕ್ಸ್ ಬ್ಯಾಂಕ್ನ ಚುನಾವಣೆಯ ವಿಚಾರಕ್ಕೆ ಬಂದಂಥ ಸಂದರ್ಭದಲ್ಲಿ ಡಿ.ಕೆ. ಶಿವಕುಮಾರ್ ಅವರ ವರ್ಸಸ್ಸು ರಾಜಣ್ಣ ಅನ್ನೋಂಥ ಜಟಾಪಟಿ ಜೋರಾಗಿ ನಡೀತಾ ಇದೆ. ಒಂದೊಮ್ಮೆ ಸಚಿವ ಸ್ಥಾನವನ್ನ ಸಿಗಲಿಲ್ಲ ಅಂತಂದು ಹೇಳಿದ್ರೆ ಅಪೆಕ್ಸ್ ಬ್ಯಾಂಕ್ನ ಅಧ್ಯಕ್ಷರಾಗಿ ನಾನು ಇರಬೇಕು, ಆ ಕಾರ್ಯವನ್ನು ನಿರ್ವಹಿಸಬೇಕು ಅನ್ನೋಂಥ ಪ್ರಯತ್ನವನ್ನ ಒಂದು ಗುರಿಯನ್ನಾಗಿ ಇಟ್ಕೊಂಡು ಅದರ ಮೇಲೆ ಆ ಅಧ್ಯಕ್ಷಗಿರಿಯ ಸ್ಥಾನದ ಮೇಲೆ ಕಣ್ಣಿಟ್ಕೊಂಡು ಒಂದಷ್ಟು ತಯಾರಿಗಳನ್ನ ಈಗಾಗಲೇ ರಾಜಣ್ಣ ಮಾಡ್ಕೊಳ್ತಾ ಇದ್ದಾರೆ. ಮತ್ತೊಂದು ಕಡೆಗೆ ಆ ಅಧ್ಯಕ್ಷ ಸ್ಥಾನಕ್ಕೆ ತಮ್ಮ ಬಣದವರು ಇರಬೇಕು ಅನ್ನೋಂಥ ಪ್ರಯತ್ನವನ್ನ ಡಿ.ಕೆ. ಶಿವಕುಮಾರ್ ಅವರು ಮಾಡಿರುವಂಥದ್ದು. ಹಾಗಾಗಿನೇ ಅವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿರುವಂಥ ವಿಧಾನ ಪರಿಷತ್ನ ಸದಸ್ಯರಾದಂಥ ಎಸ್ ರವಿ ಅವರನ್ನು ಕೂಡ ಅಖಾಡೆ ಕೇಳಿಸುವಂಥ ಪ್ರಯತ್ನವೂ ಕೂಡ ಡಿ.ಕೆ. ಶಿವಕುಮಾರ್ ಅವರು ಮಾಡ್ತಾ ಇರುವಂಥದ್ದು. ಅಂದ್ರೆ ಒಂದು ಸಚಿವ ಸಂಪುಟದಲ್ಲಿ ಇರಬೇಕು ಅನ್ನುವಂಥದ್ದು, ಮತ್ತೊಂದು ಅಪೆಕ್ಸ್ ಬ್ಯಾಂಕ್ನ ಅಧ್ಯಕ್ಷರಾಗಿ ನಾನು ಇರಬೇಕು, ಅದಾಗಲಿಲ್ಲ ಅಂತಂದು ಹೇಳಿದ್ರೆ ಈ ಸ್ಥಾನ ಆದರೂ ಬೇಕು ಅನ್ನೋಂಥ ಪ್ರಯತ್ನದಲ್ಲಿ ರಾಜಣ್ಣ ಅವರು ಇರುವಂಥ ಹಿನ್ನೆಲೆಯಲ್ಲಿ ಸಿಎಂ ಸಿದ್ದರಾಮಯ್ಯನವರ ಮತ್ತು KN ರಾಜಣ್ಣವರ ನಿವಾಸದಲ್ಲಿ ಆದಂಥ ಈ ಔತಣಕೂಟ ಏನಿದೆ ಇದು ಸಾಕಷ್ಟು ಮಹತ್ವವನ್ನು ಪಡೆದುಕೊಂಡಿರುವಂಥದ್ದು. ಒಟ್ಟಾರೆಯಾಗಿ ಒಂದು ಕಡೆಗೆ ರಾಹುಲ್ ಗಾಂಧಿಯವರನ್ನ ಭೇಟಿ ಮಾಡಲಿಕ್ಕೆ ಡಿ.ಕೆ. ಶಿವಕುಮಾರ್ ಅವರು ಸತತ ಪ್ರಯತ್ನಗಳನ್ನು ನಡೆಸ್ತಾ ಇದ್ದಾರೆ. ಮತ್ತೊಂದು ಕಡೆಗೆ ತಮ್ಮ ಬಣದಲ್ಲಿ ಗುರುತಿಸಿಕೊಂಡಿರುವಂಥ ನಾಯಕರನ್ನ ಭೇಟಿ ಮಾಡಲಿಕ್ಕೆ ಮತ್ತೊಂದು ಕಡೆಗೆ ಸಿಎಂ ಸಿದ್ದರಾಮಯ್ಯನವರು ಮುಂದುವರೆದಿರುವಂಥದ್ದು. ಮುಂದೆ ಒಂದೊಂದೇ ರಾಜಕೀಯ ದಾಳಗಳನ್ನು ಎಳಿಲಿಕ್ಕೂ ಎಲ್ಲ ರೀತಿಯ ಪ್ರಯತ್ನಗಳು ಕೂಡ ಸಿದ್ದರಾಮಯ್ಯನವರು ಮಾಡ್ತಾ ಇರುವಂಥದ್ದು. ಆದರೆ ಕಾಂಗ್ರೆಸ್ ಹೈಕಮಾಂಡ್ ಇನ್ನೂವರೆಗೂ ಕೂಡ ಯಾವುದೇ ರೀತಿಯ ತನ್ನ ಗುಟ್ಟನ್ನು ರಟ್ಟು ಮಾಡಿಲ್ಲ. ಎರಡೂ ಬಣಗಳ ವಾದ ವಿವಾದಗಳನ್ನು ಆಲಿಸ್ತಾ ಇದೆ. ಎರಡೂ ಬಣಗಳ ರಾಜಕೀಯ ದಾಳ ಪ್ರತಿದಾಳಗಳು ತಂತ್ರಗಾರಿಕೆಗಳನ್ನು ಎಲ್ಲವನ್ನೂ ಕೂಡ ಸೂಕ್ಷ್ಮವಾಗಿ ಗಮನಿಸ್ತಾ ಇದೆ. ಆದರೆ ಈ ಕ್ಷಣಕ್ಕೂ ಕೂಡ ಯಾವುದೇ ರೀತಿಯ ಬದಲಾವಣೆಯ ವಿಚಾರ ಆಗಿರ್ಬೋದು ಅಥವಾ ಈ ಗೊಂದಲಕ್ಕೆ ಇತ್ಯರ್ಥಪಡಿಸುವಂಥ ವಿಚಾರಕ್ಕಾಗಿರ್ಬೋದು ಎಲ್ಲೂ ಕೂಡ ಒಂದು ಸ್ಪಷ್ಟವಾದಂಥ ನಿರ್ದೇಶನ ಕೊಟ್ಟಿಲ್ಲ. ಯಾಕೆ ಅಂತಂದು ಹೇಳಿದ್ರೆ ಈಗ ಕಾಂಗ್ರೆಸ್ ಹೈಕಮಾಂಡ್ ಮುಂದೆ ಇರುವಂಥ ಬಹುದೊಡ್ಡ ಸವಾಲು ಏನಂತಂದು ಹೇಳಿದ್ರೆ ಪಂಚರಾಜ್ಯಗಳ ಚುನಾವಣೆಯನ್ನ ಗೆಲ್ಲಬೇಕು. ಆ ಒಂದು ಹಿನ್ನೆಲೆಯಲ್ಲಿ ನಾಯಕತ್ವದ ಬದಲಾವಣೆಯ ವಿಚಾರ ಆಂತರಿಕವಾಗಿ ಏನು ಬೆಳವಣಿಗೆ ಆಗುತ್ತೆ, ಏನು ತೀರ್ಮಾನ ಆಗುತ್ತೋ ಗೊತ್ತಿಲ್ಲ. ಆದರೆ ಬಹಿರಂಗವಾಗಿ ಎಲ್ಲರೂ ಕೂಡ ಸೈಲೆಂಟ್ ಆಗಿರಬೇಕು ಅನ್ನೋಂಥ ಒಂದಷ್ಟು ಸೂಚನೆಯನ್ನು ಕೊಡಬಹುದು. ಆ ಸೂಚನೆಯ ಹಿನ್ನೆಲೆಯಲ್ಲಿ ದೆಹಲಿಯಲ್ಲಿ ಕಾಂಗ್ರೆಸ್ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ, ರಾಹುಲ್ ಗಾಂಧಿ ಮತ್ತು ಎಐಸಿಸಿ ಜನರಲ್ ಸೆಕ್ರೆಟರಿ ಕೆ.ಸಿ. ವೇಣುಗೋಪಾಲ್ ಸೇರಿದಂತೆ ಕರ್ನಾಟಕ ಸಿಎಂ ಸಿದ್ದರಾಮಯ್ಯ, ಡಿ.ಕೆ. ಶಿವಕುಮಾರ್ ಅವರು ಮತ್ತೆ ಕಾಂಗ್ರೆಸ್ನ ಹಿರಿಯ ನಾಯಕರನ್ನ ಒಳಗೊಂಡಂತ ಒಂದು ಮಹತ್ವದ ಸಭೆಯನ್ನ ನಡೆಸುವಂತ ಸಾಧ್ಯತೆಗಳು ಹೆಚ್ಚಿರುವಂತದ್ದು. ಈ ಸಭೆಯ ಹಿನ್ನೆಲೆಯಲ್ಲಿ ಒಂದ್ ಕಡೆ ಡಿ.ಕೆ. ಶಿವಕುಮಾರ್ ಅವರ ಪ್ರಯತ್ನ, ಮತ್ತೊಂದು ಕಡೆಗೆ ಸಿದ್ದರಾಮಯ್ಯನವರ ರಾಜಕೀಯ ದಾಳ ಇವೆರಡೂ ಕೂಡ ಸಾಕಷ್ಟು ಮಹತ್ವವನ್ನು ಪಡೆದುಕೊಂಡಿದೆ. ಕ್ಯಾಮರಾ ಪರ್ಸನ್ ಸದಾನಂದ್ ಜೊತೆ ಹನುಮಂತ ದುರ್ಗ, ಆರ್ ಕನ್ನಡ, ಬೆಂಗಳೂರು.